ಬಜೆಟ್ಗೂ 2 ದಿನ ಮೊದಲೇ ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಜೆಟ್ಗೆ 2 ದಿನ ಮೊದಲೇ ಜನಸಾಮಾನ್ಯರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಟಿಎಂಗಳಲ್ಲಿ ವಿತ್ಡ್ರಾ ಮಿತಿಯನ್ನ ಆರ್ಬಿಐ ತೆಗೆದು ಹಾಕಿದೆ. ಫೆಬ್ರವರಿ 1ರಿಂದ ಎಟಿಎಂಗಳಲ್ಲಿ ವಿತ್ಡ್ರಾ ಮಿತಿ ಇರಲ್ಲ. ಕ್ಯಾಶ್ ಕ್ರೆಡಿಟ್ ಅಕೌಂಟ್ಗಳಿಂದ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ಓವರ್ ಡ್ರಾಫ್ಟ್ ಅಕೌಂಟ್ಗಳಿಂದಲೂ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ಕರೆಂಟ್ ಅಕೌಂಟ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್ಗಳಿಂದ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ಓವರ್ ಡ್ರಾಫ್ಟ್ ಅಕೌಂಟ್ಗಳಿಂದಲೂ ಕೂಡ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಆರ್ಬಿಐ ಮಿತಿಯನ್ನು ತೆಗೆದುಹಾಕಿದೆ. ನಾಳೆಯಿಂದ ಈ ಖಾತೆಗಳಿಂದ ಹಣ ಹಿಂತೆಗೆತಕ್ಕೆ ಮಿತಿ ಇರಲ್ಲ. ನೋಟು ನಿಷೇಧದ ಬಳಿಕ ಹೇರಲಾಗಿದ್ದ ಮಿತಿಯನ್ನ ಈಗ ಆರ್ಬಿಐ ತೆಗೆದುಹಾಕಿದೆ. ಒಂದ್ ಕಡೆ ಏನೋ ಜನಸಾಮಾನ್ಯರಿಗೆ ಆರ್ಬಿಐ ಬಿಗ್ ರಿಲೀಫ್ ಅನ್ನ ನೀಡಿದೆ. ಎಟಿಎಂಗಳಲ್ಲಿ ವಿತ್ಡ್ರಾ ಮಿತಿಯನ್ನ ಆರ್ಬಿಐ ತೆಗೆದು ಹಾಕಿದೆ. ಫೆಬ್ರವರಿ 1ರಿಂದ ಎಟಿಎಂಗಳಲ್ಲಿ ವಿತ್ಡ್ರಾ ಮಿತಿ ಇರಲ್ಲ. ಒಂದು ಕಡೆ ಕರೆಂಟ್ ಅಕೌಂಟ್ ಕ್ಯಾಶ್ ಕ್ರೆಡಿಟ್ ಅಕೌಂಟ್ಗಳಿಂದಲೂ ಕೂಡ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ಓವರ್ ಡ್ರಾಫ್ಟ್ ಅಕೌಂಟ್ಗಳಿಂದಲೂ ಕೂಡ ಹಣ ವಿತ್ಡ್ರಾ ಮಿತಿ ರದ್ದಾಗಿದೆ. ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಈಗಾಗಲೇ ಆರ್ಬಿಐ ಮಿತಿಯನ್ನ ತೆಗೆದು ಹಾಕಿದೆ. ನಾಳೆಯಿಂದ ಈ ಖಾತೆಗಳಿಂದ ಹಣ ಹಿಂತೆಗೆತಕ್ಕೆ ಮಿತಿ ಇರೋದಿಲ್ಲ. ಉಳಿತಾಯ ಖಾತೆಗಳಿಂದ ವಾರಕ್ಕೆ 24,000 ರೂಪಾಯಿ ಮಾತ್ರ ಡ್ರಾ ಮಾಡಬಹುದು. ಉಳಿತಾಯ ಖಾತೆಗಳಿಂದ ವಾರಕ್ಕೆ 24,000 ರೂಪಾಯಿ ಮಾತ್ರ ಡ್ರಾ ಮಾಡಬಹುದು. ದಿನಕ್ಕೆ 24,000 ರೂಪಾಯಿ ಡ್ರಾ ಮಾಡಿದರೆ ಮತ್ತೆ ಡ್ರಾ ಮಾಡಲು 1 ವಾರ ಕಾಯಬೇಕಾಗುತ್ತೆ. ಬ್ಯಾಂಕ್ಗಳು ತಮ್ಮ ವಿವೇಚನೆ ಬಳಸಿ ವಿತ್ಡ್ರಾ ಮಿತಿಯನ್ನ ನಿರ್ಧರಿಸಲು ಈಗ ಆರ್ಬಿಐ ಅನುಮತಿಯನ್ನ ನೀಡಿದೆ. ಡಿಜಿಟಲ್ ಪಾವತಿ ಕಡೆಗೆ ಬ್ಯಾಂಕ್ಗಳು ಒತ್ತು ನೀಡುವಂತೆಯೂ ಬ್ಯಾಂಕ್ಗಳಿಗೆ ಆರ್ಬಿಐ ಸಲಹೆಯನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್ ದೂರವಾಣಿ ಸಂಪರ್ಕದಲ್ಲಿ. ಅಕ್ಷಯ್, ಬಜೆಟ್ಗೂ 2 ದಿನ ಮೊದಲೇ ಏನು ಈಗ ಎಲ್ಲರೂ ಹೇಳ್ತಿದ್ದಾರೆ ಜನಸಾಮಾನ್ಯರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ. ಬಟ್ ಇದೆಲ್ಲ ಒಂದ್ ಕಡೆ ಬಿಸ್ನೆಸ್ ಮ್ಯಾನ್ಗಳಿಗೆ ಅಂದ್ರೆ ಬಿಸ್ನೆಸ್ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಇದು ಉಪಯೋಗವಾಗಿದೆ ಅಂತ ಅನ್ಸುತ್ತೆ. ಜನಸಾಮಾನ್ಯರಿಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಡ್ರಾ ಮಿತಿಯನ್ನ ತೆಗೆದು ಹಾಕಿದೆ ಈಗ ಆರ್ಬಿಐ. ಏನ್ ಹೇಳ್ತೀರಾ ಅಕ್ಷಯ್?
ದಿವ್ಯಾ, ಬಜೆಟ್ಗೆ ಇನ್ನು 2 ದಿವಸ ಮಾತ್ರ ಬಾಕಿ ಇರುವಂತದ್ದು. ನಾಳೆಯಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಫೆಬ್ರವರಿ 1ನೇ ತಾರೀಕು ಅಂತ ಹೇಳಿದ್ರೆ ಬುಧವಾರ ಬಜೆಟ್ ಮಂಡನೆ ಆಗುವಂತದ್ದು. ಬಜೆಟ್ ಮಂಡನೆಗಿಂತ ಮುಂಚೆ RBI ಏನು ನಗದು ಹಿಂತೆಗತ ಮಿತಿ ಏನಿತ್ತು ಅದನ್ನ ತೆಗೆದು ಹಾಕಿರುವಂತದ್ದು. ಮುಖ್ಯವಾಗಿ ಇದು ಉಳಿತಾಯ ಖಾತೆದಾರರಿಗೆ ಅಷ್ಟೊಂದು ಸಂತೋಷ ನೀಡುವಂತ ಸುದ್ದಿ ಅಲ್ಲ. ಆದ್ರೆ ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಸಣ್ಣ ಉದ್ದಿಮೆದಾರರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿ ಇದು ಖುಷಿ ಕೊಡಬಹುದಾದಂತಹ ವಿಚಾರ. ಯಾಕಂತ ಹೇಳಿದ್ರೆ ಸಣ್ಣ ಉದ್ದಿಮೆದಾರರು ಏನು ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟ್ ನಿಷೇಧದ ಬಳಿಕ ಮೊದಲ ಭಾಷಣವನ್ನ ಏನು ಮಾಡಿದ್ರು ರಾಷ್ಟ್ರವನ್ನು ಉದ್ದೇಶಿಸಿ, ಆ ಸಂದರ್ಭದಲ್ಲಿ RBI ಇವತ್ತು ತೆಗೆದುಕೊಂಡಂತ ನಿರ್ಧಾರವನ್ನ ಅವತ್ತೇ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಪ್ರಧಾನಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಘೋಷಣೆಯನ್ನ ಮಾಡಿರಲಿಲ್ಲ. ಈಗ ಏನು RBI ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತಹ ಆದೇಶವನ್ನ ಜಾರಿಗೊಳಿಸಿರುವಂತದ್ದು. ನೋಟು ನಿಷೇಧದ ವೇಳೆ ಕರೆಂಟ್ ಅಕೌಂಟ್ಗಳಿಂದ 50,000 ರೂಪಾಯಿ ಮಾತ್ರ ವಿಡ್ರಾ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆದ್ರೆ ಅದಾದ ಬಳಿಕ ಅದನ್ನ 1 ಲಕ್ಷ ರೂಪಾಯಿಗೆ ಏರಿಸಲಾಗಿತ್ತು. ಈಗ ಮತ್ತೆ ಆ ಮಿತಿಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಲಾಗಿರುವಂತದ್ದು. ಕರೆಂಟ್ ಅಕೌಂಟ್ ಮತ್ತೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್, ಓವರ್ ಡ್ರಾಫ್ಟ್ ಅಕೌಂಟ್ಗಳೇನಿದೆ ಅವುಗಳಿಂದ ನಾಳೆಯಿಂದ ಯಾವುದೇ ಮಿತಿ ಇಲ್ಲದೆ ಹಣವನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುವಂತದ್ದು. ದಿವ್ಯಾ, ಎಸ್, ಎಲ್ಲರೂ ಅನ್ಕೊಳ್ತಾರೆ ಬಜೆಟ್ ದಿನದಂದು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಜನ, ಏನೋ ಬದಲಾವಣೆ ತರಬಹುದು ಆದ್ರೆ ಬಜೆಟ್ ಇನ್ನೇನು 2 ದಿನ ಇರೋಕ್ಕಿಂತ ಮುಂಚೆನೆ ಈ ರೀತಿ ಒಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಏನ್ ಕಾರಣ ಇರಬಹುದು ಅಕ್ಷಯ್? ಮುಖ್ಯವಾಗಿ ದಿವ್ಯಾ, ಏನು ಅಂತ ಹೇಳಿದ್ರೆ RBI ಸದ್ಯಕ್ಕೆ ಸಿಗ್ತಿರ್ತಕ್ಕಂಥ ಕೆಲವು ಅಂಕಿಅಂಶಗಳ ಪ್ರಕಾರ ನಗದು ಚಲಾವಣೆ ಏನಿದೆ ಅಂತ ಹೇಳಿದ್ರೆ ಹೊಸ ನೋಟುಗಳ ಚಲಾವಣೆ ಏನಿದೆ, ಏನು ಹಣದ ವ್ಯವಸ್ಥೆಗೆ ಅದು ಸಹಜ ಸ್ಥಿತಿಗೆ ಮರಳಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಮೂಲಗಳ ಪ್ರಕಾರ ಸುಮಾರು 10.5 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟುಗಳು ಮಾರುಕಟ್ಟೆಗೆ ಈಗಾಗಲೇ ಬಂದಿದೆ. ಸುಮಾರು 7,176 ದಶಲಕ್ಷ ಮೊತ್ತದ ಹೊಸ ನೋಟುಗಳನ್ನ ಮುದ್ರಣ ಮಾಡಲಾಗಿದೆ. ಜೊತೆಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ATMಗಳಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ATMಗಳೇನಿದೆ ಅವುಗಳನ್ನ ಹೊಸ ನೋಟುಗಳು 500 ಮತ್ತು 2,000 ನೋಟುಗಳಿಗೆ ಸಂಬಂಧಪಟ್ಟ ಹಾಗೆ ಆ ATMಗಳಲ್ಲಿ ತಂತ್ರಜ್ಞಾನಗಳ ಸಮೀಕರಣ ಕಾರ್ಯ ಸಂಪೂರ್ಣವಾಗಿ ಮುಗ್ದಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ಈ ಅಂಕಿ ಅಂಶಗಳನ್ನ ಇಟ್ಕೊಂಡು RBI ಇವತ್ತು ಏನು ಹಣ ಹಿಂತೆಗತ ಮಿತಿ ಏನಿದೆ ಅದನ್ನ ತೆಗೆದು ಹಾಕಿರುವಂತದ್ದು. ಆದ್ರೆ ಉಳಿತಾಯ ಖಾತೆಗಳಲ್ಲಿ ಯಾರೆಲ್ಲ ಹಣವನ್ನು ಹೊಂದಿದ್ದಾರೆ ಅವರಿಗೆ ವಾರಕ್ಕೆ 24,000 ರೂಪಾಯಿಯನ್ನ ಮಾತ್ರ ತೆಗೆಯಲಿಕ್ಕೆ ಅವಕಾಶ ಇರುವಂತದ್ದು. ಒಂದು ವೇಳೆ ಇವತ್ತು ಏನು ಫೆಬ್ರವರಿ 1ರಿಂದ ಒಂದೇ ದಿನಕ್ಕೆ 24,000 ರೂಪಾಯಿಯನ್ನ ತೆಗೆದ್ರೆ ಮತ್ತೆ 24,000 ರೂಪಾಯಿ ಡ್ರಾ ಮಾಡ್ಲಿಕ್ಕೆ ಇನ್ನೊಂದು ವಾರ ಕಾಯಬೇಕಾಗತ್ತೆ. ಇದ್ರ ಜೊತೆಗೆ RBI ಏನು ಡಿಜಿಟಲ್ ಪಾವತಿಗೆ ಹೆಚ್ಚಿನ ಒತ್ತು ಕೊಡಬೇಕು ಎನ್ನುವಂತಹ ಸಲಹೆಯನ್ನ ಬ್ಯಾಂಕುಗಳಿಗೆ ಕೊಟ್ಟಿರುವಂತದ್ದು. ಆ ಸಲಹೆಯನ್ನ ಬ್ಯಾಂಕುಗಳು ಅಳವಡಿಸಿಕೊಳ್ಬಹುದು, ಬಿಡಬಹುದು. ಆದ್ರೆ ಏನು ವಿವೇಚನಾಧಿಕಾರವನ್ನ ಬಳಸಿ ಬ್ಯಾಂಕುಗಳು ಡಿಜಿಟಲ್ ಪಾವತಿ ಮತ್ತೆ ಹಣ ವಿಡ್ರಾ ಮಿತಿ ಏನಿದೆ ಅದ್ರ ಮೇಲೆ ನಿರ್ಧಾರ ಮಾಡಬಹುದು. ವಿಶೇಷವಾಗಿ ಉಳಿತಾಯ ಖಾತೆಗೆ ಸಂಬಂಧಪಟ್ಟ ಹಾಗೆ ಎನ್ನುವಂತಹ ಸಲಹೆಯನ್ನ RBI ಬ್ಯಾಂಕುಗಳಿಗೆ ಕೊಟ್ಟಿರೋದ್ರಿಂದ ಉಳಿತಾಯ ಖಾತೆದಾರರಿಗೆ ಇದು ಕೊಂಚ ಮಟ್ಟಿನ ನಿರಾಶೆಯನ್ನ ಉಂಟು ಮಾಡಿರುವಂತದ್ದು. ಆದ್ರೆ ಏನು ಸಣ್ಣ ಉದ್ದಿಮೆದಾರರು ಮತ್ತೆ ವ್ಯಾಪಾರಸ್ಥರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿ ಇದೊಂದು ರೀತಿಯ ಏನು ಬಜೆಟ್ ಪೂರ್ವ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬಹುದು. ದಿವ್ಯಾ, ಓಕೆ ಅಕ್ಷಯ್, ಇನ್ನೊಂದು ಸುದ್ದಿ ಬಾಕಿ ಇದೆ, ಅದ್ರ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡಿತೀನಿ, ಹಾಗೆ ಇರಿ. ಪಕ್ಕಾ ರಾಜಕಾರಣದ ಲೆಕ್ಕಾಚಾರ ನೋಡುವುದಾದರೆ ಇದು ರಾಜೀನಾಮೆಯನ್ನು ಕೊಡುವಂತಹ ಸಮಯವಲ್ಲ. ಆದರೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವರ್ಷವಿದೆ ಇನ್ನು ಬಾಕಿ ಚುನಾವಣೆಗೆ. ಆದರೆ ಕಾಂಗ್ರೆಸ್ನಿಂದ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಭಾವಿ ಶ್ರೀ SM ಕೃಷ್ಣ ಈಗ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತಮ್ಮ ವಿದಾಯವನ್ನ ಹೇಳಿದ್ದಾರೆ. ಇದೊಂತರಹ ಕಲುಷಿತ ಸಮಾಜ, ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸಲತೆಗಳೇ ಜಾಸ್ತಿ.